ಗುಡ್ ಮಾರ್ನಿಂಗ್. ಫುಡೀಸ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿರೋ ಮೆಂತ್ಯ ಸೊಪ್ಪಿನ ಪಲ್ಯ. ಚಪಾತಿ ಜೊತೆ ದೋಸೆ ಜೊತೆ ಮ್ಯಾಚ್ ಆಗೋ ಥರ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಮಣ್ಣನ್ನೆಲ್ಲ ಬೇರ್ಪಡಿಸಿ ಸಣ್ಣ ಸಣ್ಣ ಚೂರಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಬೆಳೆದಿರೋ ಪಾಟನೆಲ್ಲ ತೆಗೆದು ಬಿಸಾಕಿದ್ದೀನಿ. 3ರಿಂದ 4 ಸಲ ತೊಳೆಯೋದು ಮಾತ್ರ ಕಂಪಲ್ಸರಿ, ಮಣ್ಣು ತುಂಬ ಇರುತ್ತೆ ಸೊಪ್ಪುಗಳಲ್ಲಿ. ಆದ್ದರಿಂದ ಈ ಥರ ಬಿಡಿಸಿಟ್ಕೊಂಡು ಎಳೆ ಪಾಟನಷ್ಟೇ ಇಟ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಅದರ ಜೊತೆ ಒಂದು 3ರಿಂದ 4 ಹಸಿಮೆಣಸು, ಖಾರ ಬೇಕಾಗಿರುವಷ್ಟು, 1-2 ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ. ಬಾಣಲಿಗೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಉದ್ದಿನಬೇಳೆ 1 ಸ್ಪೂನು, ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಸಾಸಿವೆ, ಅದು ಚಟಪಟ ಅನ್ನಬೇಕು, ಚೆನ್ನಾಗಿ ಹುರಿಬೇಕು. ನಂತರ ಹಸಿಮೆಣಸು ಹಾಕ್ತೀನಿ, ಹೆಚ್ಚಿಟ್ಕೊಂಡಿದ್ದು. ಅದು ಚೆನ್ನಾಗಿ ಬಾಡಿಸ್ಬೇಕು, ಅಂದರೆ ಸ್ವಲ್ಪ ಬೆಂದಿರೋ ಥರ ಆಗಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಹೊಂಬಣ್ಣಕ್ಕೆ ಬರಬೇಕು, ಹಸಿ ವಾಸನೆ ಹೋಗಬೇಕು, ಆವಾಗಲೇ ರುಚಿ ಬರೋದು. ಆಮೇಲೆ 1-2 ಚಿಟಿಕೆಯಷ್ಟು ಅರಿಶಿನ ಹಾಕಿದೆ. ಅರಿಶಿನ ಹಾಕಿ ಮತ್ತಷ್ಟು ಮಿಕ್ಸ್ ಮಾಡಿಕೊಂಡೆ. ಇದೆಲ್ಲ ಆದ ನಂತರ ಹೆಚ್ಚಿಟ್ಕೊಂಡಿರೋ ಕ್ಲೀನಾಗಿರೋ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 2 ಕಟ್ಟು ನೋಡಲಿಕ್ಕೇನೋ ತುಂಬ ಅನಿಸುತ್ತೆ, ಆದರೆ ಪಲ್ಯ ಮಾಡಿದ್ಮೇಲೆ ಟ್ರಸ್ಟ್ ಮೀ ಏನೂ ಉಳಿದಿರಲ್ಲ, 1-2 ಜನ ತಿನ್ನುವಷ್ಟಾಗಿರುತ್ತೆ ಅಷ್ಟೇ. ಅಂದರೆ ಕಟ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಕೆಲಸ ತುಂಬ ಆಗುತ್ತೆ. ಅದರ ಪಲ್ಯ ಆಗೋದು 1ರಿಂದ 2 ಕಪ್ ಅಷ್ಟೇ. ಆದರೆ ಹೆಲ್ತಿಗೆ ಒಳ್ಳೆಯದಲ್ವಾ ಸೊಪ್ಪುಗಳು, ಅದರಿಂದ ತಿನ್ನಲೇಬೇಕು. ನೋಡಿ, ಈ ಥರ ಸೊಪ್ಪನ್ನೆಲ್ಲ ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಮಟ್ಟಿಗೆ ಉಪ್ಪು, ಒಂದು ಸಣ್ಣ ಬಟನ್ ಥರ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಈ ಥರ ಹುರಿತಾ ಇರಬೇಕು, ಯಾಕಂದರೆ ಅದು ಕಹಿ ಅಂಶ ಹೋಗಬೇಕು. ನಾನು ತೊಗರಿಬೇಳೆ 1 ಕಪ್ಪು ಕುಕ್ಕರಲ್ಲಿಟ್ಟು ನುಣ್ಣಗೆ ಬೇಯಿಸ್ಕೊಂಡಿದ್ದೆ. ಅದನ್ನು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಕಹಿ ಅಂಶ ಬಿಟ್ಟ ಮೇಲೆ, ಒಂದು 2ರಿಂದ 3 ಸೌಟು ಬೇಳೆ ಮಿಶ್ರಣನ ಹಾಕಿ ಮಿಕ್ಸ್ ಮಾಡಿ. ಇದು ಎಕ್ಸಾಕ್ಟ್ ಪಲ್ಯ ಅನ್ನೋದಕ್ಕಿಂತ ಬಾಜಿ ಅನ್ನೋದು ಸೂಕ್ತ ಅನಿಸುತ್ತೆ ನನಗೆ. ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಬರುತ್ತೆ. ಒಗ್ಗರಣೆ ಸೌಟಲ್ಲಿ 1-2 ಚಮಚ ತುಪ್ಪ ಹಾಕ್ಕೊಂಡು ಬಿಸಿ ಆದಮೇಲೆ 4-5 ಬೆಳ್ಳುಳ್ಳಿ ಹೆಸರು ಹಾಕಿ, ಆಮೇಲೆ ಒಣಮೆಣಸು ಹಾಕಿ ಈ ಒಗ್ಗರಣೆ ಟೈಪ್ ಇದೊಂಥರನ ಪಲ್ಯದ ಮೇಲೆ ಮಿಕ್ಸ್ ಕೊಡಿ. ಈಗ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟು. ಸ್ಪೆಷಲಿ ಆ ಮೇಲಿಂದ ಒಗ್ಗರಣೆ ಹಾಕ್ತಿರಲ್ಲ, ಆವಾಗ ಟೇಸ್ಟ್ ಮಾತ್ರ ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನು ಚಪಾತಿ ಜೊತೆ ತಿನ್ಬೋದು. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮ್ಮ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್.